ಇತ್ತೀಚೆಗಂತೂ ಮಕ್ಕಳು ಅನ್ನ ತಿನ್ನೋದನ್ನ ಬಿಟ್ಟು ಪಿಜ್ಜಾ ಬರ್ಗರ್ ಅಂತ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗಿರ್ತಾರೆ. ಇಂತಹದೊಂದು ಅಡಿಕ್ಷನ್ 16 ವರ್ಷದ ಯುವತಿಯೊಬ್ಬಳ ಜೀವವನ್ನೇ ಬಲಿ ತೆಗೆದುಕೊಂಡಿದೆ. ಹೌದು, ಉತ್ತರ ಪ್ರದೇಶದ ಅಮ್ರೋಹಾ ಜಿಲ್ಲೆಯಲ್ಲಿ ಈ ಆಘಾತಕಾರಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಫಸ್ಟ್ ಪಿಯುಸಿ ವಿದ್ಯಾರ್ಥಿನಿ ಅಹಾನಾ ಸಾವಿಗೆ ಅತಿಯಾದ ಫಾಸ್ಟ್ ಫುಡ್ ಸೇವನೆಯೇ ಕಾರಣ ಅಂತ ಹೇಳಿ ತಿಳಿದು ಬಂದಿದೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ. ಇನ್ನು ವೈದ್ಯರ ಪ್ರಕಾರ ಮನೆ ಊಟವನ್ನ ಸೇವಿಸೋದನ್ನೇ ಬಿಟ್ಟು ಯಾವಾಗಲೂ ಪಿಜ್ಜಾ, ಬರ್ಗರ್ ಮತ್ತು ಮ್ಯಾಗಿ, ಕುರುಕಲು ತಿಂಡಿ ಹೀಗೆ ಸೇವಿಸ್ತಾ ಬಂದಿದ್ಲು. ಇದರಿಂದ ಕರುಳಿಗೆ ಹಾನಿಯಾಗಿ ಶಸ್ತ್ರಚಿಕಿತ್ಸೆ ನಡೆದಿತ್ತು. ಆರಂಭದಲ್ಲಿ ಚೇತರಿಕೆ ಕಂಡ್ರು, ಕ್ರಮೇಣ ಅವಳ ಆರೋಗ್ಯ ಕ್ಷೀಣಿಸುತ್ತಾ ಬಂದು ನಿಶಕ್ತಿ ಮತ್ತು ಕರುಳಿನ ಹಾನಿಯಿಂದಾಗಿ ಹೃದಯಾಘಾತ ಸಂಭವಿಸಿ ಸಾವನ್ನಪ್ಪಿದ್ದಾಳೆ. ಸೊ ನಿಮ್ಮ ಮಕ್ಕಳು ಇದೇ ರೀತಿ ಚಾಳಿಯನ್ನ ಮುಂದುವರಿಸಿದ್ರೆ ಈಗಲೇ ಈ ಫಾಸ್ಟ್ ಫುಡ್ಗೆ ಬ್ರೇಕ್ ಹಾಕಿ. ಇಂತಹ ಅನಾಹುತಗಳಾಗದಂತೆ ಎಚ್ಚರವನ್ನ ವಹಿಸಿ.